ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ತುಂಬ ಜನ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 3 ಡೇಸಿಂದ 2,000 ಹಣ ಆದರೆ ಅಕೌಂಟಿಗೆ ಕ್ರೆಡಿಟ್ ಹಾಕ್ತಿರುವಂಥದ್ದು. ಸೊ ಈ 2,000 ಹಣ ಏನು ಕ್ರೆಡಿಟ್ ಆಗ್ತಿದೆ, ಹಾಗಿದ್ರೆ 27ನೇ ಕಂತಿನ ಹಣ ಪ್ರೋಸೆಸ್ ಶುರು ಆಗಿದೆಯಾ? ಮಾರ್ಚ್ ತಿಂಗಳಲ್ಲಿ 2,000 ಹಣ ಬರ್ತಿದೆಯಾ? ಇದು 27ನೇ ಕಂತಿನ ಹಣನ ಅಲ್ವಾ ಅಂತ ಹೇಳಿಬಿಟ್ಟು ನಿಮಗೆ ಸಾಕಷ್ಟು ಜನಕ್ಕೆ ಡೌಟ್ ಆದರೆ ಇರುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಅಪ್ಡೇಟನ್ನು ಕೊಡ್ತೀನಿ, ಓಕೆನಾ? ಸೊ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 25-26ನೇ ಕಂತಿನ ಹಣ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ತಾರೆ. ಸಾಕಷ್ಟು ಜನಕ್ಕೆ 4,000 ಹಣನೂ ಫೆಬ್ರವರಿ ತಿಂಗಳಲ್ಲೇ ಬರುತ್ತೆ. ಅಂಡ್ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಮಾರ್ಚ್ ತಿಂಗಳಲ್ಲಿ ಹಣ ಆದರೆ ಕ್ರೆಡಿಟ್ ಆಗ್ತಾ ಬಂತು. ಬಟ್ ಇದೀಗ ಏನಾಗಿದೆ ಅಂತ ಅಂದರೆ, ಮಾರ್ಚ್ ತಿಂಗಳಲ್ಲಿ 27ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆಯಾ? ಯಾಕಂತ ಅಂದರೆ, ಈಗ ನಮ್ಮ ಪಕ್ಕದ ಮನೆಯವ್ರಿಗೆ ನಿನ್ನೆ 2,000 ಹಣ ಬಂದಿದೆ ಅಂತ ಹೇಳಿಬಿಟ್ಟು ನೀವು ಸಾಕಷ್ಟು ಜನಕ್ಕೆ ಹೇಳ್ತಿದ್ದೀರಾ. ಈವನ್ ನಮ್ಮ ಒಂದು ಮದರ್ಗೂ ಸಹ, ನಮ್ಮ ತಾಯಿಯವ್ರಿಗೂ ನಿನ್ನೆ 2,000 ಹಣ ಆದರೆ ಕ್ರೆಡಿಟ್ ಆಗಿರುವಂಥದ್ದು. ಹಾಗಿದ್ರೆ 2,000 ಹಣ ಏನು ಬಂದಿದೆ ಅದು ಬಂದುಬಿಟ್ಟು 26ನೇ ಕಂತಿನ ಹಣನ, ಇಲ್ಲ ಅಂತಂದರೆ 27ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಅಂತ ಅಂದರೆ, ನೋಡಿ, ನಮ್ಮ ಒಂದು ತಾಯಿಯವ್ರಿಗೆ ನಿನ್ನೆ ಬಂದುಬಿಟ್ಟು 2,000 ಹಣ ಆದರೆ ಕ್ರೆಡಿಟ್ ಆಗಿದೆ. ಬಟ್ ಅವರಿಗೆ ಫೆಬ್ರವರಿ ತಿಂಗಳಲ್ಲಿ ಕೇವಲ 2,000 ಹಣ ಮಾತ್ರ ಬಂದಿತ್ತು. ಫೆಬ್ರವರಿ ತಿಂಗಳಲ್ಲಿ ಕೊನೆ ವಾರದಲ್ಲಿ ಅವ್ರಿಗೆ 2,000 ಹಣ ಮಾತ್ರ ಬಂದಿತ್ತು. ಅದು ಬಂದುಬಿಟ್ಟು 25ನೇ ಕಂತಿನ ಹಣ. ಅವರೂ ಸಹ ನನಗೆ 26ನೇ ಕಂತಿನ ಹಣ ಬರುತ್ತಾ ಬರಲ್ವಾ ಅಂತ ಹೇಳಿಬಿಟ್ಟು ನನಗೆ ಪ್ರತಿನಿತ್ಯನೂ ಕೇಳ್ತಾನೆ ಇದ್ರು. ಅವ್ರಿಗೇನಾಗಿದೆ ಅಂತ ಅಂದರೆ, ನಿನ್ನೆ ಬಂದುಬಿಟ್ಟು 26ನೇ ಕಂತಿನ ಹಣ ಅವರ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ DBT ಮುಖಾಂತರ ಹಣ ವರ್ಗಾವಣೆ ಆಗಿರುವಂಥದ್ದು. ಅದೇ ರೀತಿಯಲ್ಲಿ ನಿಮ್ಗೆ ಯಾರಿಗಾದರೂ ಇನ್ನೂ 26ನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದರೆ, 25ನೇ ಕಂತಿನ ಹಣ ಮ್ಯಾಕ್ಸಿಮಮ್ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಕ್ರೆಡಿಟ್ ಆಗಿದೆ. ಬಟ್ 26ನೇ ಕಂತಿನ ಹಣ ಏನಾದರೂ ನಿಮ್ಗೆ ಇನ್ನೂ ಬಂದಿಲ್ಲ ಅಂತ ಅಂದರೆ, ಯಾರೂ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಈಗಾಗಲೇ ಪೆಂಡಿಂಗ್ ಹಣ ರಿಲೀಸ್ ಮಾಡಿದ್ದಾರೆ. ಕಳೆದ 3 ದಿನಗಳಿಂದ ಪ್ರೋಸೆಸ್ ಆದರೆ ಸ್ಪೀಡಪ್ ಆಗಿರುವಂಥದ್ದು. ಇನ್ನೊಂದು 1 or 2 ಡೇಸ್ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ 26ನೇ ಕಂತಿನ ಹಣ ಆದರೆ ಜಮಾ ಆಗುತ್ತೆ. ಮತ್ತೆ ಹೇಳ್ತಿದ್ದೀನಿ, ಕನ್ಫರ್ಮೇಷನ್ ಕೊಡ್ತಿದ್ದೀನಿ. ಮಾರ್ಚ್ ತಿಂಗಳಲ್ಲಿ ಇವತ್ತಿನ ಡೇಟ್ವರೆಗೂ ಯಾರಿಗಾದರೆ 2,000 ಹಣ ಬಂದಿದೆಯೋ ಅದು ಬಂದುಬಿಟ್ಟು 26ನೇ ಕಂತಿನ ಪೆಂಡಿಂಗ್ ಹಣ. 27ನೇ ಕಂತಿನ ಹಣ ಇನ್ನೂ ಸಹ ಬಿಡುಗಡೆ ಮಾಡಿಲ್ಲ, ಇನ್ನೂ ಸಹ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿಲ್ಲ. ಬಟ್ ಒಂದಿಷ್ಟು ಕಡೆ ಅಪ್ಡೇಟ್ಸ್ ಏನು ಬರ್ತಿದೆ ಅಂತ ಅಂದರೆ, 27ನೇ ಕಂತಿನ ಹಣ ಜಮಾ ಮಾಡೋದಕ್ಕೆ ಎಲ್ಲ ಥರದ ಸಿದ್ಧತೆಗಳು ನಡೀತಿದೆ. ಕೇವಲ ಇನ್ನು DBT ಮುಖಾಂತರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಕ್ರೆಡಿಟ್ ಆಗಬೇಕು, ಅದೊಂದೇ ಬಾಕಿ ಇರೋದು ಅಂತ ಹೇಳಿಬಿಟ್ಟು ಹೇಳ್ತಿದ್ದಾರೆ. ಅದೇ ರೀತಿಯಲ್ಲಿ ನಿಮಗೆ ಬರುತ್ತೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇದೇ ತಿಂಗಳಲ್ಲಿ ಯುಗಾದಿ ಹಬ್ಬ ಇರೋದ್ರಿಂದ, ಯುಗಾದಿ ಹಬ್ಬದ ಪ್ರಯುಕ್ತ ಹಣ ಆದರೆ ಕ್ರೆಡಿಟ್ ಆಗುತ್ತೆ. ಅಲ್ಲಿಯವರೆಗೂ ಸಹ ಕ್ರೆಡಿಟ್ ಆಗುವಂಥದ್ದು ನಿಮಗೆ ಡೌಟೇ. ಯಾಕಂತ ಅಂದರೆ, ಯುಗಾದಿ ಹಬ್ಬ, ಹೊಸ ವರ್ಷಕ್ಕೆ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ 2,000 ಹಣ ಕ್ರೆಡಿಟ್ ಮಾಡಿದ್ರೆ, ಈಗ ಯುಗಾದಿ ಹಬ್ಬದ ಟೈಮಲ್ಲಿ ಹಬ್ಬದ ದಿನ ಹಣ ಜಮಾ ಮಾಡ್ತಾರೆ. ಇಲ್ಲ ಅಂತ ಅಂದರೆ, ಹಬ್ಬಕ್ಕಿಂತ ಒಂದು 2 to 3 ಡೇಸ್ ಹಿಂದೆ ಜಮಾ ಮಾಡಿದಾಗ ಯುಗಾದಿ ಹಬ್ಬಕ್ಕೆ ಫಲಾನುಭವಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಒಂದು ಕ್ಲಿಯರ್ ಇಂಟೆನ್ಷನ್ ಇಂದ ಹಣ ಆದರೆ ಜಮಾ ಆಗುವಂಥದ್ದು. ನೋಡಿ, ಇದುವರೆಗೂ 27ನೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ, ಜಮಾ ಆದರೆ ಆಗಿಲ್ಲ. ನೀವು ಸುಮ್ಮನೆ ನಿಮಗೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಯಾರನ್ನು ಸಹ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಇದೇ ತಿಂಗಳಲ್ಲಿ ಯುಗಾದಿ ಹಬ್ಬ ಇರೋದ್ರಿಂದ, ಯುಗಾದಿ ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ಕ್ರೆಡಿಟ್ ಆಗುತ್ತೆ. ಅದು 27ನೇ ಕಂತಿನ ಹಣ. ಅದು ಯಾವ ತಿಂಗಳ ಹಣ ಅಂತ ಅಂದರೆ, ಡಿಸೆಂಬರ್ ತಿಂಗಳ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಕ್ರೆಡಿಟ್ ಆದರೆ ಆಗುತ್ತೆ, ಓಕೆನಾ? ಇದು ನಿಮಗಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು, ಯುಗಾದಿ ಹಬ್ಬಕ್ಕೆ 4,000 ಆಗಲಿ 6,000 ಆಗಲಿ ಈ ರೀತಿ ಆದರೆ ಜಮಾ ಆಗೋದಿಲ್ಲ, ಓಕೆನಾ? ನಿಮಗೆ 26ನೇ ಕಂತಿನ ಹಣ ಜಮಾ ಆಗಿದೆಯಾ ಅಥವಾ 27ನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ ಪ್ರತಿಯೊಬ್ಬರೂ ಸಹ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸ್ಕೊಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.